कोई इस जहरीला सांप आपके सामने से गुजर रहा है, आपका नमाज तोड़ना है तो परवाह नहीं। ये जहरीला सांप है आरएसएस और बीजेपी। इसको अगर आप नहीं मारेंगे आप कभी बचेंगे नहीं। ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರ್ಎಸ್ಎಸ್ ವಿಷಸರ್ಪ ಎಂಬ ಹೇಳಿಕೆಗೆ ವಿವಾದ ಸೃಷ್ಟಿಸಿದೆ. ಈ ಕುರಿತಾಗಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಬಿಜೆಪಿ ದೂರು ನೀಡಿದೆ. ಅಲ್ಲದೆ ಖರ್ಗೆ ಬಂಧನಕ್ಕೆ ದೂರಿನಲ್ಲೇ ಆಗ್ರಹಿಸಿದೆ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಅಸ್ಸಾಂ ಚುನಾವಣಾ ಪ್ರಚಾರದಲ್ಲಿ ಭಾಷಣ ಮಾಡುತ್ತಾ ಕುರಾನ್ನಲ್ಲಿ ಬರೆದಿದೆ, ನಮಾಜ್ ಮಾಡುವ ಸಂದರ್ಭದಲ್ಲಿ ವಿಷಸರ್ಪ ಕಂಡರೆ ಅದನ್ನ ಕೊಲ್ಲಬೇಕು. ಆರ್ಎಸ್ಎಸ್ ಬಿಜೆಪಿ ಅದೇ ರೀತಿ ವಿಷಸರ್ಪ, ನೀವು ಅದನ್ನ ಕೊಲ್ಲದಿದ್ದರೆ ಬದುಕುವುದಿಲ್ಲ ಎಂದು ಮುಸಲ್ಮಾನರಿಗೆ ಆರ್ಎಸ್ಎಸ್ ಬಿಜೆಪಿ ಸದಸ್ಯರನ್ನ ಕೊಲ್ಲಬೇಕು ಎಂದು ಪ್ರಚೋದಿಸಿದ್ದಾರೆ ಎಂಬುದು ಬಿಜೆಪಿಗರ ಆರೋಪವಾಗಿದೆ. ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಯವರು ಅತ್ಯಂತ ಪ್ರಮುಖ ಜವಾಬ್ದಾರಿಗಳನ್ನು ಹೊಂದಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆಗಳನ್ನು ಸದಾ ಮಾಡುವವರಾಗಿದ್ದಾರೆ. ಇಂತಹ ವ್ಯಕ್ತಿಯು ಮಾಡಿರುವ ಬೇಜವಾಬ್ದಾರಿ ಪ್ರಚೋದನೆಯು ದೇಶದಲ್ಲಿರುವ ಲಕ್ಷಾಂತರ ಬಿಜೆಪಿ ಮತ್ತು ಆರ್ಎಸ್ಎಸ್ ಸದಸ್ಯರ ಜೀವಕ್ಕೆ ಅಪಾಯವೊಡ್ಡಿದೆ. ಇವರು ಅಸ್ಸಾಂನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದು ದೇಶಾದ್ಯಂತ ಇರುವ ಸಂಘ ಪರಿವಾರದ ಮೇಲೆ ಮಾಡಿರುವ ದಾಳಿಯಾಗಿದೆ. ಇದರ ಪರಿಣಾಮ ದೇಶವ್ಯಾಪಿ ಬೀರುವ ಸಂಭವವನ್ನ ತಳ್ಳಿಹಾಕಲಾಗದು. ಇವರ ಹೇಳಿಕೆಯು ಮತಿಗೇಡಿಗಳಿಗೆ ಉತ್ತೇಜನ ನೀಡಿ ನಮ್ಮ ಕಾರ್ಯಕರ್ತರ ಮೇಲೆ ದಾಳಿ ಸಂಭವಿಸಬಹುದಾಗಿದೆ. कोई इस जहरीला सांप आपके सामने से गुजर रहा है, आपका नमाज तोड़ना है तो परवाह नहीं। ये जहरीला सांप है आरएसएस और बीजेपी। इसको अगर आप नहीं मारेंगे आप कभी बचेंगे नहीं। ಧಾರ್ಮಿಕ ಮತ್ತು ಸಮುದಾಯಗಳ ನಡುವಿನ ಸೌಹಾರ್ದತೆ ಸಂಬಂಧಿಸಿದ ಕಾನೂನು ಸೆಕ್ಷನ್ 196 ವಿವಿಧ ಧರ್ಮ, ಜನಾಂಗ, ಭಾಷೆ, ಪ್ರಾದೇಶಿಕ ಗುಂಪುಗಳು ಅಥವಾ ಸಮುದಾಯಗಳ ನಡುವೆ ದ್ವೇಷ, ಹಗೆತನ ಅಥವಾ ಕೆಟ್ಟ ಭಾವನೆಗಳನ್ನು ಉತ್ತೇಜಿಸುವುದನ್ನು ಇದು ನಿಷೇಧಿಸುತ್ತದೆ. ಇದರಲ್ಲಿ ಅಹಿಂಸಾಚಾರವನ್ನ ಪ್ರಚೋದಿಸುವ ಅಥವಾ ಸಾರ್ವಜನಿಕ ಶಾಂತಿಗೆ ಭಂಗ ತರುವ ಕೃತ್ಯಗಳು ಸೇರಿವೆ. ಸೆಕ್ಷನ್ 196(2) ಮೇಲೆ ತಿಳಿಸಲಾದಂತಹ ಕೃತ್ಯಗಳನ್ನ ಆರಾಧನಾ ಸ್ಥಳಗಳಲ್ಲಿ, ದೇವಸ್ಥಾನ, ಮಸೀದಿ, ಚರ್ಚ್ ಇತ್ಯಾದಿ ಅಥವಾ ಧಾರ್ಮಿಕ ಸಮಾರಂಭದ ಸಮಯದಲ್ಲಿ ಎಸಗಿದರೆ ಅಂತಹವರಿಗೆ ಈ ಕಾಲಮಿನ ಅಡಿಯಲ್ಲಿ ವಿಶೇಷ ಶಿಕ್ಷೆ ವಿಧಿಸಲು ಅವಕಾಶ ಇದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬಿಎನ್ಎಸ್ ಸೆಕ್ಷನ್ 299 ಅಡಿಯಲ್ಲಿ ಯಾವುದೇ ಧರ್ಮ ಭಾವನೆಗಳನ್ನ ಕೆರಳಿಸುವ ಅಥವಾ ಧಾರ್ಮಿಕ ನಂಬಿಕೆಗಳನ್ನ ಅವಮಾನಿಸುವ ಉದ್ದೇಶದಿಂದ, ಉದ್ದೇಶಪೂರ್ವಕವಾಗಿ ಮತ್ತು ದುರುದ್ದೇಶದಿಂದ ಮಾಡುವ ಕೃತ್ಯಗಳನ್ನ ಇದು ಶಿಕ್ಷಿಸುತ್ತದೆ. ಸೆಕ್ಷನ್ 353 ಸಾರ್ವಜನಿಕರಲ್ಲಿ ಭೀತಿ ಹುಟ್ಟಿಸುವ ಅಥವಾ ರಾಜ್ಯ ಸರ್ಕಾರ ಅಥವಾ ಸಮುದಾಯದ ವಿರುದ್ಧ ಅಪರಾಧಗಳನ್ನು ಮಾಡಲು ಪ್ರಚೋದಿಸುವ ಉದ್ದೇಶದಿಂದ ಸುಳ್ಳು ಹೇಳಿಕೆಗಳು, ವದಂತಿಗಳು ಅಥವಾ ವರದಿಗಳನ್ನು ಪ್ರಕಟಿಸುವುದು ಅಥವಾ ಪ್ರಚೋದಿಸುವುದು ಅಪರಾಧವಾಗಿದೆ ಎಂದು ಬಿಜೆಪಿಗರು ಆರೋಪಿಸಿದ್ದರು. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿದೆ ಮತ್ತು ಸರ್ಕಾರದ ಸಚಿವರಾದ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರರಾದ ಪ್ರಿಯಾಂಕ ಖರ್ಗೆ ಅವರು ಪದೇ ಪದೇ ಆರ್ಎಸ್ಎಸ್ ವಿರುದ್ಧ ವಿಷಕಾರಿ ಹೇಳಿಕೆಗಳನ್ನು ನೀಡುವುದು ಸಾಮಾನ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಸಮಾಜಘಾತುಕ ಶಕ್ತಿಗಳು ಸರ್ಕಾರದ ಸಹಾನುಭೂತಿಯನ್ನ ದುರುಪಯೋಗ ಪಡಿಸಿಕೊಂಡು ಆರ್ಎಸ್ಎಸ್ ಕಾರ್ಯಕರ್ತರ ಮೇಲೆ ದಾಳಿ ಮಾಡಿ ಅವರ ಜೀವಕ್ಕೆ ಅಪಾಯ ಒಡ್ಡುವ ಸಾಧ್ಯತೆ ಇದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಪೊಲೀಸರು ಯಾವುದೇ ಔಪಚಾರಿಕ ದೂರುಗಳಿಗಾಗಿ ಕಾಯದೆ ಇಂತಹ ಪ್ರಕರಣಗಳಲ್ಲಿ ಪೊಲೀಸರು ತಾವಾಗಿಯೇ ಕ್ರಮ ಕೈಗೊಳ್ಳಬೇಕು ಎಂದು ಸ್ಪಷ್ಟವಾಗಿ ನಿದರ್ಶನ ನೀಡಿರುವುದನ್ನು ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ಆತಂಕದ ವಿಷಯವೇನೆಂದ್ರೆ, ಖರ್ಗೆ ಅವರು ಇಸ್ಲಾಂ ಪವಿತ್ರ ಗ್ರಂಥವಾದ ಕುರಾನ್ ಉಲ್ಲೇಖಿಸಿ ಹತ್ಯೆ ಮಾಡುವುದು ನ್ಯಾಯ ಎಂಬುದು ಸಮುದಾಯದ ಮೂಲಭೂತವಾದಿಗಳಿಗೆ ಇದರಿಂದ ಹತ್ಯೆ ಮಾಡಲು ಉತ್ತೇಜನ ನೀಡಿದಂತಾಗಿದೆ. ಇನ್ನು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಚೋದನೆಯ ಪರಿಣಾಮ ಉಂಟಾಗುವ ಸೂಕ್ತ ಪರಿಹಾರವನ್ನ ಗಮನದಲ್ಲಿಟ್ಟುಕೊಂಡು ಸಂಘ ಪರಿವಾರದ ಕಾರ್ಯಕರ್ತರನ್ನ ರಕ್ಷಿಸಲು ಭದ್ರತಾ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸುತ್ತೇವೆ ಎಂದು ದೂರಿನಲ್ಲಿ ಆಗ್ರಹಿಸಿದೆ. ಮಗನ ಪ್ರೇರಣೆ ಫಸ್ಟ್ ಎಲ್ಲರೂ ತಂದೆ ಪ್ರೇರಣೆ ಆದ್ರೆ ಖರ್ಗೆಗೆ ಮಗನ ಪ್ರೇರಣೆ. ಈ ಭಾಷೆಗಳೆಲ್ಲ ಅವರ ಇರ್ಲಿಲ್ಲ, ಈಗ ಭಾಷೆಗಳೆಲ್ಲ ಬಂದಿದೆ ಅಂದ್ರೆ ಈ ಪ್ರೇರಣೆ ಮಗನೇ. ಈ ಚುನಾವಣೆಯಲ್ಲಿ ಇವಿಎಂ ಏನಾದ್ರು ಪರಿಣಾಮ ಬೀರತ್ತಾ?
ಗ್ಯಾರಂಟಿ. ಕಾಂಗ್ರೆಸ್ ಏನಾನ ಸೋತ್ರೆ EVM ಸರಿ ಇಲ್ಲ ಅಷ್ಟೇ. ಈಗ ಅಸ್ಸಾಮಲ್ಲಿ ಸೋತ್ರೆ ಫಸ್ಟ್ ಅದೇ ಹೇಳೋದು, ಸೋಲ್ತಾರೆ ಅಸ್ಸಾಮಲ್ಲಿ. ವೆಸ್ಟ್ ಬೆಂಗಾಲಲ್ಲೂ ಒಳ್ಳೆ ಫೈಟ್ ಇದೆ ನಮ್ದು. ಮತ್ತೆ ತಮಿಳ್ನಾಡಲ್ಲೂ ನೆಕ್ ಟು ನೆಕ್ ಫೈಟ್ ಬಂದಿದೆ. ಸರ್ವೆ ಪ್ರಕಾರ ನೆಕ್ ಟು ನೆಕ್ ಫೈಟ್. ಅಲ್ಲಿ ಆದ ತಕ್ಷಣ ಫಸ್ಟ್ ಸ್ಟೇಟ್ಮೆಂಟ್ EVM ಸರಿ ಇಲ್ಲ. EVMಗೆ ಒಂದು ಹಾವು ವಿಷ ಸರ್ಪ ಕಚ್ಚಿಬಿಟ್ಟಿದೆ. ಆ ಕಚ್ಚಿರೋದ್ರಿಂದ EVMಗಳೆಲ್ಲ ವಿಷಪೂರಿತ ಆಗಿದೆ ಅಂತ ಬೇಕಾದ್ರೆ ಖರ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಕಚ್ಚಿರೋದು ಇವ್ರಿಗೆ ಅನ್ನೋದು ಪಟ್ಟು ಗೊತ್ತಿಲ್ಲ. ವಿಷ ತುಂಬಿರೋದು ಕಾಂಗ್ರೆಸ್ ಪಾರ್ಟಿಯಲ್ಲಿ, ವಿಷದ ಹಾವುಗಳಿರೋದೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲೇ. ಯಾಕಂದ್ರೆ ಸಿಕ್ಕಾಕೊಂಡಿರೋರೆಲ್ಲ ಅವರೇ ಜಾಸ್ತಿ. 2G ಹಗರಣ, 3G ಹಗರಣ, ಕಲ್ಲಿದ್ದಲ್ ಹಗರಣ, ಟೆಲಿಫೋನ್ ಹಗರಣ, ಕಾಮನ್ವೆಲ್ತ್ ಹಗರಣ, ವಾಲ್ಮೀಕಿ ಹಗರಣ, ಮೂಡ ಹಗರಣ ಎಲ್ಲ ಸಿಕ್ಕಾಕೊಂಡಿರೋರು ಇವರೇ. ಫಸ್ಟ್ ಇವ್ರ ಪಾರ್ಟಿಯಲ್ಲಿ ಯಾವ್ಯಾವ ಹಾವುಗಳವೋ ಫಸ್ಟ್ ಹುಡುಕ್ರಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.